ಹಾಯ್ ಎವ್ರಿವನ್, ಐ ಆಮ್ ಅರುಣ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್. ಇವತ್ತು ನಾನು ಗಣಿತಾತ್ಮಕ ಅರ್ಥಶಾಸ್ತ್ರದ 2ನೇ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಇವತ್ತಿನ ಕ್ಲಾಸ್ ಬಂದು ಸಂಖ್ಯೆಗಳ ವಿಧಗಳು. ಗಣಿತಾತ್ಮಕ ಅರ್ಥಶಾಸ್ತ್ರ ಅಂತ ಅಂದಾಗ ಮುಂದಿನ ಎಲ್ಲ ತರಗತಿಗಳು ಕೂಡ ಅಂಕಿಗಳೊಂದಿಗೆ ಅಥವಾ ಸಂಖ್ಯೆಗಳೊಂದಿಗೆ ನಿಕಟವಾದಂಥ ಒಂದು ಸಂಬಂಧವನ್ನು ಹೊಂದಿರೋದ್ರಿಂದ ನಾವು ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಅಂದ್ಕೊಳ್ತೀನಿ. ಸೊ ಸಂಖ್ಯೆ ಅಂತ ಅಂದರೆ ಇದೊಂದು ಅಂಕಗಣಿತದ ಮೌಲ್ಯ. ಇದನ್ನು ನಾವು ಎಣಿಕೆಗಳಲ್ಲಿ ಮತ್ತು ಲೆಕ್ಕಗಳಲ್ಲಿ ಇದನ್ನು ನಾವು ಬಳಸ್ತಾ ಹೋಗ್ತಾ ಇರ್ತೀವಿ. ಸೊ ಈ ಅಂಕಗಣಿತದಲ್ಲಿ ಬಳಸುವಂಥ ಒಂದು ಮೌಲ್ಯ ಹೇಗೆ ಎಷ್ಟು ಮಹತ್ವನ ಹೊಂದಿದೆ ಅಂತಂದರೆ, ಇವತ್ತಿನ ದಿನನಿತ್ಯದ ದೈನಂದಿನ ಚಟುವಟಿಕೆಗಳಿಂದ ಹಿಡಿದು ಅಂತರಿಕ್ಷದ ಒಂದು ಮಿಸೈಲನ್ನು ಬಿಡೋದು, ಅಂತರಿಕ್ಷದಲ್ಲಿ ನಾವು ಸ್ಯಾಟಲೈಟನ್ನು ಬಿಡೋವರೆಗೂ ಕೂಡ ಈ ಅಂಕಿ ಸಂಖ್ಯೆಗಳನ್ನು ಬಳಸ್ತೀವಿ. ಸೊ ಈ ಅಂಕಿ ಸಂಖ್ಯೆಗಳಿಲ್ಲದೆ ದಿನನಿತ್ಯದ ಜೀವನವನ್ನು ಊಹಿಸ್ಕೊಳ್ಳೋದಕ್ಕಾಗಲ್ಲ, ಅದ್ರ ಜೊತೆ ವೈಜ್ಞಾನಿಕವಾಗಿ ಮುನ್ನಡೆಯೂ ಕೂಡ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಸಂಖ್ಯೆಗಳು ಅನ್ನೋದು ತುಂಬ ಮಹತ್ವವಾದಂಥ ಒಂದು ಸ್ಥಾನವನ್ನು ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ಹಾಗಾದರೆ ಎಷ್ಟು ರೀತಿಯ ಸಂಖ್ಯೆಗಳಿದೆ? ಸೊ ನಾವು ಇದೆಲ್ಲವನ್ನು ನೆನ್ಪಿಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಕೂಡ ತುಂಬ ಅನುಕೂಲವಾಗುತ್ತೆ. ಅದ್ರ ಜೊತೆಗೆ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ನ ಮುಂದೆ ಕಲಿತಾ ಇರುವಂಥ ಕ್ಲಾಸಸ್ಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿ. ದ ಫಸ್ಟ್ ಒನ್, ಸ್ವಾಭಾವಿಕ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್. ನಾವು ಸಾಮಾನ್ಯವಾಗಿ ದಿನನಿತ್ಯದ ಜೀವನದಲ್ಲಿ ಬಳಸುವಂತಹ 1, 2, 3, 4, 5 ಸೊ ಈ ರೀತಿ ಇರುವಂಥ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆಗಳು. ಇವೆಲ್ಲವನ್ನು ನಾವು ದಿನನಿತ್ಯ ಜೀವನದಲ್ಲಿ ನಾವು ಬಳಸ್ತಾನೆ ಹೋಗ್ತಾ ಇರ್ತೀವಿ. ಉದಾಹರಣೆಗೆ ಮನೆಯಲ್ಲಿ ನೋಡೋದಾದರೆ 1 kg ಸಕ್ಕರೆ ಅಂತ ಹೇಳ್ಬೋದು, 1 ಲೀಟರ್ ಹಾಲು ಅಂತ ಹೇಳ್ಬೋದು. ಸೊ ಇಲ್ಲೇನಾಗುತ್ತೆ, ಸಂಖ್ಯೆಗಳನ್ನು ನಾವು ಬಳಸ್ತಾ ಹೋಗ್ತಾ ಇರ್ತೀವಿ. ಇದು ಸ್ವಾಭಾವಿಕ ಸಂಖ್ಯೆಗಳು. ಇದನ್ನು ನಾವು ನ್ಯಾಚುರಲ್ ನಂಬರ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಕರಿತೀವಿ. ಸೊ ಇದನ್ನು ನೆನ್ಪಿಟ್ಕೋಬೇಕು. ಸೆಕೆಂಡ್ ಒನ್, ಪೂರ್ಣ ಸಂಖ್ಯೆಗಳು. ಕನ್ಫ್ಯೂಸ್ ಆಗೋದು ಬೇಡ. ಪೂರ್ಣ ಸಂಖ್ಯೆಗಳು ಬೇರೆ, ಪೂರ್ಣಾಂಕಗಳು ಬೇರೆ. ಪೂರ್ಣ ಸಂಖ್ಯೆಗಳು ಅಂತ ಅಂದರೆ ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0ಯನ್ನು ಸೇರಿಸಿದರೆ, ಸ್ವಾಭಾವಿಕ ಸಂಖ್ಯೆಗಳೊಂದಿಗೆ 0ಯನ್ನು ಸೇರಿಸಿದರೆ ಅದು ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ಸ್ ಅಂತೇಳಿ ಕರಿತೀವಿ. ಸ್ವಾಭಾವಿಕ ಸಂಖ್ಯೆಗಳು ಸ್ಟಾರ್ಟ್ ಆಗೋದು 1ರಿಂದ. ಸೊ ಎಲ್ಲಿ ತನಕ ಆದರೂ ತಗೋಬೋದು, 1, 2, 3, 4 ಅಂತ ಹೇಳಿ ಎಲ್ಲಿ ತನಕ ಆದರೂ ತಗೋಬೋದು. ಇನ್ಫಿನಿಟಿ ಅನ್ನೋದು ಇರುತ್ತೆ. ಅದೇ ರೀತಿ ಪೂರ್ಣ ಸಂಖ್ಯೆಗಳು ಅಂತ ಅಂದರೆ ನ್ಯಾಚುರಲ್ ನಂಬರ್ಸ್ 1ರಿಂದ ಏನು ಸ್ಟಾರ್ಟ್ ಆಗುತ್ತೆ ಅವು ಇರ್ತವೆ, ಅದ್ರ ಜೊತೆಗೆ 0 ಕೂಡ ಇರುತ್ತೆ. ಅದನ್ನು ನಾವೆಂತ ಕರಿತೀವಿ? ಪೂರ್ಣ ಸಂಖ್ಯೆಗಳು ಅಥವಾ ಹೋಲ್ ನಂಬರ್ಸ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಪೂರ್ಣಾಂಕಗಳು. ಇದು ತುಂಬ ಕೇಳ್ತಾ ಇರ್ತಾರೆ ಎಕ್ಸಾಮ್ಸಲ್ಲಿ. ಇಂಟಿಜರ್ಸ್ ಅಂತೇಳಿ ಕರಿತೀವಿ. ಪೂರ್ಣಾಂಕಗಳು ಅಂತ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಂತೆ ನಕಾರಾತ್ಮಕ ಸಂಖ್ಯೆಗಳನ್ನು ಹೊಂದಿದ್ದರೆ ಅದನ್ನು ನಾವೇನಂತ ಕರಿತೀವಿ? ಪೂರ್ಣಾಂಕಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ ಇಲ್ಲಿ ನೋಡಿ, ಸ್ವಾಭಾವಿಕ ಸಂಖ್ಯೆಗಳಲ್ಲಿ 1, 2, 3, 4, 5 ಅಂತೇಳಿ ಹೇಳ್ತೀವಿ. ಬಟ್ ಇಲ್ಲಿ -1, -2, -3 ಅಂತೇಳಿ ಹೇಳಲ್ಲ. ಅದೇ ಪೂರ್ಣ ಸಂಖ್ಯೆಗಳಲ್ಲಿ 0, 1, 2, 3, 4 ಅಂತೇಳಿ ಹೇಳ್ತೀವಿ, ಬಟ್ ಮೈನಸ್ ಹೇಳಲ್ಲ. ಆದರೆ ಪೂರ್ಣಾಂಕಗಳಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಮೈನಸ್ ಇರುವಂಥ ಸಂಖ್ಯೆಗಳು ಕೂಡ ಇರುತ್ತವೆ. ಉದಾಹರಣೆಗೆ ನಾನು ಹೇಳೋದಾದರೆ ಯಾವ ಥರ ಇರುತ್ತೆ ಅಂತಂದರೆ 0, 1, 2, 3, 4, 5, 6 ಇದ್ದರೆ ಸೊ ಇನ್ಫಿನಿಟಿ. ಅದೇ ರೀತಿ -1, -2, -3. ಸೊ ಹೀಗೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಒಳಗೊಂಡಂತೆ ನಕಾರಾತ್ಮಕ ಸಂಖ್ಯೆಗಳನ್ನು ಹೊಂದಿದರೆ ಅದನ್ನೇನಂತ ಕರಿತೀವಿ ನಾವು? ಪೂರ್ಣಾಂಕಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್, ಸಮಸಂಖ್ಯೆಗಳು. ಸಮಸಂಖ್ಯೆಗಳು ಅಂತಂದರೆ 2ರಿಂದ ಪೂರ್ಣವಾಗಿ ಭಾಗವಾಗುವಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಸಮಸಂಖ್ಯೆಗಳು ಅಂತೇಳಿ ಕರಿತೀವಿ. 2ರಿಂದ ಪೂರ್ಣವಾಗಿ ಭಾಗ ಆಗಬೇಕು. ಉದಾಹರಣೆಗೆ 4, 2 2 ಪೂರ್ಣವಾಗಿ ಭಾಗ ಆಯಿತು, ಏನು ಶೇಷ ಅನ್ನೋದು ಉಳಿದಿಲ್ಲ. ನೆಕ್ಸ್ಟ್ ಅದಾದಮೇಲೆ 4 ಆದಮೇಲೆ 6. ಸೊ ಇದನ್ನು ಕೂಡ ನಾವು 2 2 3 ಸೊ ಇಲ್ಲೂ ಕೂಡ ಶೇಷ ಅನ್ನೋದು ಉಳಿದಿಲ್ಲ. ಸೊ ಈಗೇನಾಗುತ್ತೆ ಅಂತಂದರೆ 2ರಿಂದ ಸಂಪೂರ್ಣ ಭಾಗ ಆಗುವಂಥ ಸಂಖ್ಯೆಗಳೆಲ್ಲವನ್ನು ನಾವು ಕೂಡ ಸಮಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ 2, 4, 6, 8, 10, 12, 14, 16 ಸೊ ಈ ರೀತಿ ಬರುತ್ತೆ ಅಂತೇಳಿ ಹೇಳ್ಬೋದು. ಬೆಸ ಸಂಖ್ಯೆಗಳು, ಆಡ್ ನಂಬರ್ಸ್ ಅಂತ ಅಂದರೆ 2ರಿಂದ ಸಂಪೂರ್ಣವಾಗಿ ಭಾಗ ಆಗದೇ ಇರುವಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ 3, 9, 11, 7 ಇಂಥ ಎಲ್ಲ ಸಂಖ್ಯೆಗಳನ್ನು ನಾವು ಬೆಸ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಯಾಕೆ ಅಂತಂದರೆ 2ರಿಂದ ಸಂಪೂರ್ಣವಾಗಿ ಭಾಗ ಆಗಲ್ಲ. ನೋಡಿ, ಸೊ 3ನ್ನ 2ರಿಂದ ಭಾಗ ಹಾಕ್ಸಿ 2 2 ಸೊ ಏನಾಯಿತು? ಶೇಷ ಉಳಿತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ಪೂರ್ಣವಾಗಿ ಭಾಗ ಆಗಲ್ಲ. ಸೊ 2ರಿಂದ ಪೂರ್ಣವಾಗಿ ಭಾಗ ಆಗಿದ್ರೆ ಅದು ಸಮಸಂಖ್ಯೆಗಳು, 2ರಿಂದ ಪೂರ್ಣವಾಗಿ ಭಾಗ ಆಗಲಿ ಅಂದರೆ ಅದು ಬೆಸ ಸಂಖ್ಯೆಗಳು ಅಂತೇಳಿ ನೀವು ನೆನ್ಪಿಟ್ಕೋಬೇಕು. ಯಾಕೆ ಅಂತ ಇಷ್ಟು ಒತ್ತಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಮುಂದೆ ಬರುವಂಥ ಮತ್ತಷ್ಟು ಕನ್ಫ್ಯೂಷನನ್ನು ನಮಗೆ ಮಾಡ್ತವೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟು ಭಾಜ್ಯ ಸಂಖ್ಯೆಗಳು.
ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿ. ಎರಡಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗುವಂತಹ ಸಂಖ್ಯೆಗಳನ್ನು ನಾವೇನಂತ ಕರಿತೀವಿ? ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಕನ್ಫ್ಯೂಸ್ ಆಗೋದು ಬೇಡ. ಸಮ ಸಂಖ್ಯೆ ಅಂದರೆ 2ರಿಂದ 1 2, ಸೊ 1 2 3 ಅಂತ ಏನು ಬರಿತೀವಿ? 2ರಿಂದ ಸಂಪೂರ್ಣವಾಗಿ ಭಾಗ ಆದರೆ ಅದು ಸಮ ಸಂಖ್ಯೆಗಳು. ಇಲ್ಲಿ ನಾನೇನು ಹೇಳ್ತಿದ್ದೀನಿ? ಭಾಜ್ಯ ಸಂಖ್ಯೆಗಳು 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗೋದಾದರೆ ಅದನ್ನೇನಂತ ಕರಿತೀವಿ? ಭಾಜ್ಯ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಈ 4 ಅನ್ನೋದು ನೋಡಿ, 2ರಿಂದನೂ ಭಾಗ ಆಗುತ್ತೆ, 4ರಿಂದನೂ ಭಾಗ ಆಗುತ್ತೆ, ಸೊ 1ರಿಂದನೂ ಭಾಗ ಆಗುತ್ತೆ. 1 2 4 ಇಷ್ಟರಿಂದ ಭಾಗ. 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆದರೆ ಅದನ್ನೇನಂತ ಕರಿತೀವಿ ನಾವು? ಭಾಜ್ಯ ಸಂಖ್ಯೆಗಳು. ಇನ್ನೊಂದು ತಗೊಳ್ಳೋಣ, 8. ಈ 8 ಅನ್ನೋದು ಯಾವುದರಿಂದ ಭಾಗ ಆಗುತ್ತೆ? 2ರಿಂದ ಭಾಗ ಆಗುತ್ತೆ, 4ರಿಂದ ಭಾಗ ಆಗುತ್ತೆ, 8ರಿಂದ ಭಾಗ ಆಗುತ್ತೆ, ಅದ್ರ ಜೊತೆ 1ರಿಂದನೂ ಕೂಡ ಅದು ಭಾಗ ಆಗುತ್ತೆ. ನೆಕ್ಸ್ಟ್ 10ನ ತಗೊಳ್ಳೋದಾದರೆ ಇದು 10 ಅನ್ನೋದು 1ರಿಂದ ಭಾಗ ಆಗುತ್ತೆ, 2ರಿಂದ, ಅದಾದಮೇಲೆ 5ರಿಂದ, ಸೊ 10ರಿಂದ. ಸೊ ಹೀಗೆ 2ಕ್ಕಿಂತ ಹೆಚ್ಚು ಸಂಖ್ಯೆಗಳಿಂದ ಭಾಗ ಆಗುವಂಥ ಸಂಖ್ಯೆಗಳನ್ನು ನಾವೆಂತ ಕರಿತೀವಿ? ಭಾಜ್ಯ ಸಂಖ್ಯೆಗಳು, ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅದೇ ಅವಿಭಾಜ್ಯ ಸಂಖ್ಯೆಗಳು ಅಂದರೆ ಪ್ರೈಮ್ ನಂಬರ್ಸ್. ಪ್ರೈಮ್ ನಂಬರ್ಸ್ ಅಂತಂದರೆ ಅದು ಕೇವಲ ಆ ಸಂಖ್ಯೆಯಿಂದ ಮತ್ತು 1ರಿಂದ ಮಾತ್ರ ಭಾಗ ಆಗ್ತವೆ, ಬೇರೆ ಸಂಖ್ಯೆಗಳಿಂದ ಅದು ಭಾಗನೇ ಆಗೋದಿಲ್ಲ. ಅಂಥ ಸಂಖ್ಯೆಗಳನ್ನು ಕೇವಲ 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ, 1 ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗ ಆಗುವಂತಹ ಸಂಖ್ಯೆಗಳನ್ನು ನಾವು ಎಂತ ಕರಿತೀವಿ? ಅವಿಭಾಜ್ಯ ಸಂಖ್ಯೆಗಳು ಅಂತೇಳಿ ಕರಿತೀವಿ. ಉದಾಹರಣೆಗೆ 3. ಈ 3 ಅನ್ನೋದು ಕೇವಲ 1ರಿಂದ ಭಾಗ ಆಗುತ್ತೆ ಮತ್ತು 3ರಿಂದ ಭಾಗ ಆಗುತ್ತೆ, ಮತ್ತು ಯಾವುದರಿಂದನೂ ಕೂಡ ಸಂಪೂರ್ಣವಾಗಿ ಇದು ಭಾಗ ಆಗಲ್ಲ. ನೆಕ್ಸ್ಟ್ ಅದಾದಮೇಲೆ 7 ಕೂಡ ನೋಡಿ, 1ರಿಂದ ಭಾಗ ಆಗುತ್ತೆ ಮತ್ತು 7ರಿಂದ ಭಾಗ ಆಗುತ್ತೆ, ಮತ್ತು ಇನ್ಯಾವುದೇ ಸಂಖ್ಯೆಯಿಂದ ಸಂಪೂರ್ಣವಾಗಿ ಅದು ಭಾಗ ಆಗಲ್ಲ. ಅದ್ರ ಜೊತೆಗೆ 11 ಕೂಡ 1ರಿಂದ ಭಾಗ ಆಗುತ್ತೆ, 11ರಿಂದ ಭಾಗ ಆಗುತ್ತೆ. ನೆಕ್ಸ್ಟ್ 13 ಕೂಡ ಏನು 1ರಿಂದ ಭಾಗ ಆಗುತ್ತೆ, ಇಲ್ಲ 13ರಿಂದ ಭಾಗ ಆಗುತ್ತೆ. ಸೊ ಹೀಗೆ 1ನೇ ನಂಬರಿಂದ ಅಥವಾ ಅದೇ ನಂಬರಿಂದ ಭಾಗ ಆಗಬೇಕು. ನೋಡಿ, ಈ 3 1ರಿಂದ ಭಾಗ ಆಗ್ತಿಲ್ಲ, ಅದೇ ನಂಬರ್ 3ರಿಂದ ಭಾಗ ಆಗ್ತಾ ಇದೆ. ಸೊ ಇದನ್ನು ನಾವು ನೆನ್ಪಿಟ್ಕೋಬೇಕು, ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳು, ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಏನಂತ ಕರಿತೀವಿ ಅಂತಂದರೆ, ಭಿನ್ನರಾಶಿ ರೂಪದಲ್ಲಿ ಬರೆಯುವಂತಹ ಸಂಖ್ಯೆಗಳನ್ನು, ಎಲ್ಲ ಸಂಖ್ಯೆಗಳನ್ನು ಕೂಡ ಭಿನ್ನರಾಶಿ ರೂಪದಲ್ಲಿ ಬರೀಬೋದು. ಅಂದರೆ ಯಾವ್ಯಾವ ಸಂಖ್ಯೆಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಲು ಸಾಧ್ಯವಾಗುತ್ತೋ ಆ ಎಲ್ಲ ನಂಬರ್ಸನ್ನು ನಾವು ಏನಂತ ಕರಿತೀವಿ? ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ನಾವು ಸ್ವಾಭಾವಿಕ ಸಂಖ್ಯೆಗಳನ್ನು ಕೂಡ ಭಿನ್ನರಾಶಿ ರೂಪದಲ್ಲಿ ಬರೀಬೋದು, ಪೂರ್ಣ ಸಂಖ್ಯೆಗಳನ್ನು ಕೂಡ ಬರಿಬೋದು, ಪೂರ್ಣಾಂಕಗಳನ್ನು ಕೂಡ ಬರಿಬೋದು, ಸಮ ಸಂಖ್ಯೆಗಳನ್ನು ಕೂಡ ಬರಿಬೋದು. ಸೊ ಈ ಭಿನ್ನರಾಶಿ ರೂಪ ಅಂತಂದರೆ ಏನು? 2/3, 3/5, -3 2, -5 -5. ಸೊ ಇವೆಲ್ಲವನ್ನು ಏನಂತ ಕರಿತೀವಿ ನಾವು? ಭಾಗಲಬ್ಧ ಸಂಖ್ಯೆಗಳು ಅಂತಂದರೆ ಭಿನ್ನರಾಶಿ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗುವಂತಹ ಸಂಖ್ಯೆಗಳು. ಭಿನ್ನರಾಶಿ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗದೇ ಇರುವಂತಹ ನಂಬರ್ಸನ್ನು ಏನಂತ ಕರಿತೀವಿ ನಾವು? ಅಭಾಗಲಬ್ಧ ಸಂಖ್ಯೆಗಳು. ಅದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಸೊ ಉದಾಹರಣೆಗೆ √2, √4, √-5. ಸೊ ಹೀಗೆ ರೂಟ್ ಇರುವಂಥ ಸಂಖ್ಯೆಗಳನ್ನು ನಾವು ಭಿನ್ನರಾಶಿ ರೂಪದಲ್ಲಿ ಬರೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಸಂಖ್ಯೆಗಳನ್ನು ನಾವಂತ ಕರಿತೀವಿ ಅಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಲಾಸ್ಟ್ ಒನ್, ರಿಯಲ್ ನಂಬರ್ಸ್ ಅಥವಾ ನೈಜ ಸಂಖ್ಯೆಗಳು. ನೈಜ ಸಂಖ್ಯೆಗಳು ಅಂತಂದರೆ ಈ ಎಲ್ಲ ಸಂಖ್ಯೆಗಳನ್ನು ಒಳಗೊಂಡಿರುವಂಥದ್ದನ್ನೇ ನೈಜ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಎಲ್ಲ ವಿಧದ ಸಂಖ್ಯೆಗಳನ್ನು ಒಳಗೊಂಡಿರುವಂಥ ಸಂಖ್ಯೆಯನ್ನು ನಾವು ನೈಜ ಸಂಖ್ಯೆಗಳು ಅಂತ ಹೇಳಿ ಕರಿತೀವಿ. ಇದರಲ್ಲಿ ಸ್ವಾಭಾವಿಕ ಸಂಖ್ಯೆಗಳಿಂದ ಹಿಡಿದು ಅಭಾಗಲಬ್ಧ ಸಂಖ್ಯೆಗಳವರೆಗೂ ಎಲ್ಲ ಸಂಖ್ಯೆಗಳು ಕೂಡ ನೈಜ ಸಂಖ್ಯೆಗಳಲ್ಲಿ ಬರುತ್ತೆ. ಉದಾಹರಣೆ ಕ್ವಶನ್ ಈ ಥರ ಕೇಳ್ಬೋದು, ನೈಜ ಸಂಖ್ಯೆಗಳಲ್ಲಿ ಈ ಕೆಳಗಿನ ಯಾವ ಸಂಖ್ಯೆಗಳು ಬರ್ತವೆ ಅಂತ ಹೇಳಿ ಆಪ್ಷನ್ಸ್ ಕೊಟ್ಟಾಗ ಎಲ್ಲ ಸಂಖ್ಯೆಗಳು ಕೂಡ ನೈಜ ಸಂಖ್ಯೆಯಲ್ಲಿ ಬರುತ್ತೆ. ಸ್ವಾಭಾವಿಕ ಸಂಖ್ಯೆ ಬೇರೆ, ನೈಜ ಸಂಖ್ಯೆ ಬೇರೆ. ಸೊ ಅದನ್ನು ಕನ್ಫ್ಯೂಸ್ ಆಗೋದು ಬೇಡ. ಸೊ ಇದಿಷ್ಟು ಆಗಿತ್ತು ಇವತ್ತಿನ ಸಂಖ್ಯೆಗಳ ವಿಧಗಳು. ಮತ್ತೊಂದಿನ ಕ್ಲಾಸ್ನಲ್ಲಿ ಗಣಗಳ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು.